500 ಶುಗರ್ ಇತ್ತು ಅಂದರೆ ಅವ್ರಿಗೆ 20-25 ಡೋಸನ್ನು ತೊಗೊಬೇಕು ಅಂತ ಡಾಕ್ಟರ್ ಸೂಚನೆ ಕೊಡ್ತಾರೆ. ಇದನ್ನು ಒಂದು ಎಲೆ ಫುಲ್ಲು ತೊಗೊಂಡು ತಿಂದ್ಬಿಟ್ರೆ ಆ 25 ಡೋಸನ್ನು 10 ಡೋಸ್ ಕಮ್ಮಿ ಮಾಡಿಬಿಡುತ್ತೆ. ಇದು ಅಮೃತ ಬಳ್ಳಿ ಕೂಡ ಅಷ್ಟೇನೆ. ಇದನ್ನ ಅದು ಬುಡ ನಾವು ತಗೊಂಬಂದ್ರೆ ಬಳ್ಳಿ ಕಾಂಡ ತಗೊಂಬಂದ್ರೆ ಅಂಬು ತರ ಬರುತ್ತೆ. ಅದು ತಗೊಂಬಂದ್ರೆ ನೋಡಿ ಈ ತರ ಮುರಿದ್ರೆ ನಮ್ಗೆ ಕರೆಕ್ಟ್ ಆಗಿರ್ಬೇಕು. ಓಕೆ, ಈಗ ಮನೆ ಹತ್ರ ಒಂದು ಸಣ್ಣ ಸಣ್ಣ ಪತ್ರದ ಎಲೆ ಅಂತ ಏನೋ ಒಂದು ಹಾಕ್ಬಿಡ್ತಾರೆ ಗೊತ್ತಾ, ಇಷ್ಟಾಗ್ಲ ಶುಗರ್ ಕಡಿಮೆ ಆಗೋದಕ್ಕೆ ಅಂತ. ದೊಡ್ಡ ಪತ್ರೆನೋ ಏನೋ ಇಲ್ಲ, ಅದು ದೊಡ್ಡ ಪತ್ರೆ ಅಂದ್ರೆ ಅದು ಕೆಂಬುಲಿಗೆ ಮತ್ತೆ ಗಸೆ ಬರುವಂತದ್ದು, ಮತ್ತೆ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ರಕ್ತ ಏನಾದ್ರೂ ಕೆಲವೊಂದು ಚಂಚಲ ಕಮ್ಮಿ ಇರುತ್ತೆ, ಪ್ರೆಷರು, ಅದಕ್ಕೆಲ್ಲ ಅದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಶುಗರ್ಗೆ ಏನು ಅಷ್ಟೊಂದು ಇದು ಕೊಡಲ್ಲ, ಆಗಲ್ಲ. ಅದಕ್ಕೆ ಬಂದ್ಬಿಟ್ಟು ಇನ್ಸುಲಿನ್ ಗಿಡ ಅಂತ ಬರುತ್ತೆ, ಅದು ಇದೆ ನನ್ನ ಹತ್ರ ಇದೆ. ಇದು ನೋಡಿ ಇನ್ಸುಲಿನ್ ಗಿಡ, ಇದು ಇದ್ರಲ್ಲಿ ಸಿಗುತ್ತೆ, ನರ್ಸರಿನಲ್ಲಿ ಸಿಗುತ್ತೆ. ಇದು ತುಂಬಾ ಅದ್ಭುತವಾದಂತ ಕೆಲಸ ಮಾಡುತ್ತೆ. ಈಗ ಇನ್ಸುಲಿನ್ ಏನು ಬಾಡಿಗೆ ತಗೊಂತಾರೆ, 500 ಶುಗರ್ ಇತ್ತು ಅಂದ್ರೆ ಅವ್ರಿಗೆ 20-25 ಡೋಸನ್ನು ತೊಗೊಬೇಕು ಅಂತ ಡಾಕ್ಟರ್ ಸೂಚನೆ ಕೊಡ್ತಾರೆ. ಇದನ್ನ ಒಂದು ಎಲೆ ಫುಲ್ಲು ತೊಗೊಂಡು ತಿಂದ್ಬಿಟ್ರೆ ಆ 25 ಡೋಸನ್ನು 10 ಡೋಸ್ ಕಮ್ಮಿ ಮಾಡಿಬಿಡುತ್ತೆ. ಒಂದು ತಿಂಗಳು 3 ತಿಂಗಳು ಅಥವಾ 6 ತಿಂಗಳು ಉಪಯೋಗಿಸ್ಬಿಟ್ರೆ ಇದರಿಂದ ಪರಿಹಾರ 100% ಸಿಗುತ್ತೆ. ಇದು ಅಂದ್ರೆ ಈಗ ನರ್ಸರಿಗಳಲ್ಲಿ ಈ ಗಿಡ ಸಿಗುತ್ತೆ, ಇನ್ಸುಲಿನ್ ಗಿಡ ಅಂತಾನೆ ಕರೀತಾರೆ. ಹೌದೌದು, ಇನ್ಸುಲಿನ್ ಗಿಡ ಅಂತಾನೆ ಇದಕ್ಕೆ ಹೆಸರು. ಇದಕ್ಕೆ ಹೆಸರೇ ಬಂದು ಇನ್ಸುಲಿನ್. ಇದು ತಗೊಂಡ್ಬಂದು ನೆರಳಲ್ಲಿ ಅದನ್ನ ಚೆನ್ನಾಗಿ ಶುದ್ಧವಾಗಿ ತೊಳೆದು ನೀರಿನಲ್ಲಿ ಇದರಲ್ಲಿ ಎಲ್ಲ ತೊಳೆದು, ಮತ್ತೆ ಅದು ಒಂಥರ ಡಸ್ಟ್ ಬರುತ್ತೆ, ಆ ಒಂದು ಬಟ್ಟೆನಲ್ಲಿ, ಬಿಳಿ ಕಾಟನ್ ಬಟ್ಟೆನಲ್ಲಿ, ಒಂದು ಕಲರ್ ಬಟ್ಟೆ, ಬಿಳಿ ಬಟ್ಟೆ ಯಾವ್ದಾನಾಗ್ಲಿ, ಅದರಲ್ಲಿ ಎಲೆನೆಲ್ಲ ನೀಟಾಗಿ ಕೆಳಗಡೆ ಹಾಕೊಂಡು ಎಲ್ಲ ಒರೆಸಿ ಅದನ್ನ ಶುದ್ಧವಾದಂತ ಜಾಗದಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ನಾವು ಇವಾಗ ನೋಡಿ ಶುಗರ್ಗೆ ನಾನು ಏನ್ ಪೌಡರ್ ಮಾಡ್ತೀನೋ ಇದೆಲ್ಲ ನೋಡಿ. ಇದು ಅಗ್ನಿ ಬಳ್ಳಿ, ಇದು ಆಯ್ತಲ್ವರಾ ಇನ್ಸುಲಿನ್ ಗಿಡ, ಇದಾಯ್ತು. ಇದು ಜನಗಳು ಉಪಯೋಗಿಸೋದ್ರಿಂದ ತುಂಬಾ ರಾಮಬಾಣದಂತ ಕೆಲಸ ಮಾಡುತ್ತೆ, ಒಳ್ಳೇದಾಗ್ಲಿ. ಇದು ನೋಡಿ ಇದು ಅಮೃತ ಬಳ್ಳಿ ಅಂತ ಹೇಳಿ, ಅಮೃತ ಬಳ್ಳಿ. ಇದು ಅಮೃತ ಬಳ್ಳಿ ಕೂಡ ಅಷ್ಟೇನೆ. ಇದನ್ನ ಅದು ಬುಡ ನಾವು ತಗೊಂಬಂದ್ರೆ ಬಳ್ಳಿ ಕಾಂಡ ತಗೊಂಬಂದ್ರೆ ಅಂಬು ತರ ಬರುತ್ತೆ. ಅದು ತಗೊಂಬಂದ್ರೆ ನೋಡಿ ಈ ತರ ಮುರಿದ್ರೆ ನಮ್ಗೆ ಕರೆಕ್ಟ್ ಆಗಿರ್ಬೇಕು. ಕೆಲವೊಂದು ಒಳಗಡೆ ಕೊಳ್ತೋಗ್ಬಿಡುತ್ತೆ, ಅದು ಸೈಡ್ ಎಫೆಕ್ಟ್ ಆಗುತ್ತೆ. ಅದು ನೆರಳಲ್ಲಿ ನಾವು ಜಾಪಾನ ಈ ಎಲ್ಲಾ ಗಿಡಗಳಿಗಿನ್ನ ಇದು ಅಮೃತ ಬಳ್ಳಿ ತುಂಬಾ ಇದು ಒಂಥರ ಹಂಟ್ ಬರುತ್ತೆ. ಅದೇನಾದ್ರೂ ಫ್ಲಾಟ್ ಆಗ್ಬಿಟ್ರೆ ಅದು ಒಳಗಡೆನೆ ಕೊಳ್ತಂಗ ಆಗ್ಬಿಡುತ್ತೆ. ಅದು ತಗೊಳ್ಳೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ. ಅದು ಎಲ್ಲಾರು ಕೆಲವೊಂದು ಅಗ್ನಿ ಬಳ್ಳಿ, ಇದು ಅಮೃತ ಬಳ್ಳಿ ಇದೆ ನಮ್ಮ ಮನೆ ಹತ್ರ, ಮನೆ ಹಿಂದೆಗಡೆನೆ ಕಾಂಪೌಂಡ್ ಅಲ್ಲಿ ಇದೆ. ಎಲ್ಲ ಕಟ್ ಮಾಡ್ಬಿಟ್ಟು ಎಲ್ಲ ಕತ್ತರಿಸ್ಬಿಟ್ಟು ತೊಳೆದ್ಬಿಟ್ಟು ತಗೊಂಡೋಗಿ ಅಲ್ಲಿ ಒಂದ್ ಕಡೆ ಹಾಕಿ ಒಣಕೊಂಡ್ರೆ ಆಮೇಲೆ ಉಪಯೋಗಿಸೋಣ ಅನ್ನಕ್ಕೆ ಹೋಗ್ಬಾರ್ದು. ಜನಗಳಿಗೆ ಜಾಗ್ರತೆಯಿಂದ ಇದನ್ನ ಜಾಪಾನವಾಗಿ ಒಂದು ದಿನ ಬಿಟ್ಟು ಒಂದು ದಿನ ನೋಡ್ಬೇಕು, ಅದನ್ನ ಹೋಗಿ ಮುಟ್ ನೋಡ್ಬೇಕು. ಹಿಂಗೆ ಏನು ಕೊಳ್ತಿದ್ಯಾ, ಏನಾಗಿದೆ, ಅದು ಆರ್ವಸೆ ಚೆನ್ನಾಗಿ ಬಂದಿದ್ಯಾ, ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಉಪಯೋಗಿಸೋದು ಶುದ್ಧ ಒಳ್ಳೇದು. ಅಮೃತ ಬಳ್ಳಿ ಏನ್ ಕೆಲಸ ಮಾಡುತ್ತೆ? ಇದು ಮೈ ಕೈ ನೋವು, ಜೇಂಟ್ಸ್ ನೋವು, ಗ್ಯಾಸ್ಟ್ರಿಕ್, ಮತ್ತೆ ಎದೆ ಉರಿ ಏನಾನ ಇತ್ತು ಅಂದ್ರೆ, ಕೆಲವೊಂದು ಏನಾದ್ರೂ ಈ ಜ್ವರ, ತಲೆನೋವು, ಮೈ ಕೈ ನೋವು, ಈ ಚಿಕನ್ ಗುನ್ನಿ ಅಂತ ಆಗಿತ್ತು, ಆ ಟೈಮ್ನಲ್ಲಿ ಬಂತು. ಅವೆಲ್ಲ ನಾಶ ಆಗಿ ಹೋಗ್ತಾ ಇದೆ. ಗೌರ್ಮೆಂಟ್ ಅದಕ್ಕೆಲ್ಲ ಒಳ್ಳೆ ಮೆಡಿಸಿನ್ ಕೊಡ್ತಾ ಇದ್ದಾರೆ, ತುಂಬಾ ಒಳ್ಳೇದು. ಅದ್ರ ಜೊತೆನಲ್ಲಿ ಇವಾಗ್ಲೂ ಚಿಕನ್ ಗುನ್ನಿ ಇದೆ. ಈಗ ಯಾರಿಗೋ ಒಂದು ಸುಮಾರು 100 ಜನದಲ್ಲಿ ಒಬ್ರು ಮಾಹಿತಿಗಳು ಕೊಡ್ತಾರೆ ನ್ಯೂಸ್ಗಳಲ್ಲಿ. ಅದನ್ನ ಅವ್ರು ಬಂದ್ಬಿಟ್ಟು ಚಿಕನ್ ಗುನ್ನಿ ಆಗಿರೋರು ಈ ಕಾಂಡ, ಎಲೆ, ಸೊಪ್ಪು ಈ ಎಲ್ಲ ತಗೊಂಡು ಜಜ್ಜಿ ಬೇವಿನ ಚಕ್ಕೆನ ಅದು ಹೌದು ಬೇವಿನ ಮರ ಇಲ್ಲಿದೆ ನೋಡಿ, ಇದೇ ಬೇವಿನ ಮರದ ಚಕ್ಕೆ. ಈ ಚಕ್ಕೆ ತಗೊಂಬಂದು 1 ಇಂಚು, ಜಾಸ್ತಿ ಇದು ಪ್ರಮಾಣ ತಗೊಂಬಾರ್ದು. ಯಾಕೆಂದ್ರೆ ಇದು ಸೈಡ್ ಎಫೆಕ್ಟ್ ಸ್ವಲ್ಪ ಇದೆ, ಸಂಶೋಧನೆ ಒಳಗೆ ಬಂದಿದೆ. ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದು ಸಂಶೋಧನೆಯಲ್ಲಿ ಇದೆ, ಟೆಸ್ಟಿಂಗ್ ನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದು ಜಾಸ್ತಿ ತಗೊಂಬಾರ್ದು. ಕಮ್ಮಿ ಪ್ರಮಾಣ ತಗೊಂಡ್ರೆ ನಮ್ಗೆ ಇದು ಯಾವ್ದು ಎಫೆಕ್ಟ್ ಆಗೋದಿಲ್ಲ. ಇದರಿಂದ ವರದಾನ ಪರಿಹಾರ ನಾವು ಈ ಚಿಕನ್ ಗುನ್ನಿಗೆ ಮಾಡ್ಕೊಬಹುದು.
ಅಮೃತ ಬಳ್ಳಿ ಮತ್ತೆ ಬೇವಿನ ಮರದ ಎರಡನ್ನೂ ಕಷಾಯ ಮಾಡಿ 2 ಗ್ಲಾಸ್ ನೀರು ಹಾಕ್ಬಿಟ್ಟು 1 ಗ್ಲಾಸ್ ಬರೋ ತರ ಕಾಯಿಸಿ ಅದನ್ನ ತಗೊಳ್ಳೋದ್ರಿಂದ ಜ್ವರ ಕೂಡ ಕಮ್ಮಿ ಆಗುತ್ತೆ. ಜ್ವರ ತುಂಬಾ ಜ್ವರ ಬಿಟ್ಟು ಬರ್ತಾ ಇರುತ್ತೆ. ಈ ಟಿವಿ ಪೇಷಂಟ್ ಇರ್ತಾರೆ, ಈ ಟಿವಿ ಪೇಷಂಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾಮೂಲಿ ಕೆಲ್ಸಕ್ಕೆ ಹೋಗೋಷ್ಟು ಶಕ್ತಿ ಇರಲ್ಲ, ಇನ್ನು ಜೀವನಕ್ಕೆ ಏನು ನಡೆಯಲ್ಲ, ಕೆಲ್ಸಕ್ಕೆ ಹೋಗ್ಲೇಬೇಕು. ಹೋಗಿ ಬಂದ್ಮೇಲಂತೂ ಅವ್ರು ಮಧ್ಯ ದಾರಿಲೇ ಮನೆ ಕಂಬೋದು, ಇಲ್ಲ ಮನೆಗೆ ಬಂದು ಮನ್ಕೊಂಬೋದು. ಅಷ್ಟೊಂದು ಸುಸ್ತಾಗಿರುತ್ತೆ, ಜ್ವರ ಇಮ್ಮಿಡಿಯೇಟ್ಲಿ ಬರುತ್ತೆ. ಒಂದು ದಿನಕ್ಕೆ 2 ಟೈಮ್ ಜ್ವರ ಬರುತ್ತೆ ಈ ಟಿವಿ ಪೇಷಂಟ್ಗೆ. ಈ ಟಿವಿ ಪೇಷಂಟ್ಗೆ ಮುನ್ಸೂಚನೆ ನಾನು ಬರುವಂತದನ್ನ ನಾನು ಇವಾಗ ವಿಷಯ ತಿಳಿಸ್ತಾ ಇದ್ದೀನಿ. ಯಾರಿಗೆ ಬಾಡಿ ಸವಿತಾ ಇರುತ್ತೋ, ಉಸಿರಾಟದ ತೊಂದರೆ ಯಾರಿಗೆ ಬರ್ತಾ ಇರುತ್ತೋ, ಮೂಳೆಗಳಲ್ಲಿ ಕೆಲವೊಂದು ಶಕ್ತಿ ಇಲ್ದಂಗೆ ಆಗ್ತಾ ಇರುತ್ತೆ, ಈ ಮೊಣಕಾಲೆಲ್ಲ ಸೋತು ಹೋಗ್ಬಿಡ್ತದೆ. ಆ ಸೋತು ಹೋದಾಗ ನಮ್ಮ ಬಾಡಿ ಕುಗ್ತಾ ಬರುತ್ತೆ, ಎಲ್ಲ ದಿನ ಕಮ್ಮಿ ಆಗ್ತಾ ಬರುತ್ತೆ. ಆ ಕಮ್ಮಿ ಆಗ್ತಾ ಬರ್ತಾ ಏನಾಗ್ಬಿಡುತ್ತೆ, ಇವರು ಕ್ಲಿನಿಕ್ ಅಲ್ಲಿ ಹೋಗೋದು, ಇಲ್ಲೋಗೋದು, ಇಲ್ಲ ಇದ್ರಲ್ಲಿ ಮೆಡಿಕಲ್ ಅಲ್ಲಿ ಹೋಗೋದು, 1-2 ಟ್ಯಾಬ್ಲೆಟ್ಸ್ ತಗೊಳ್ಳೋದು. ಸರ್ ಜ್ವರ ಬಂತು, ನೆನ್ನೆ 2 ಸರಿ ಬಂತು, ಇವತ್ತು 1 ಸರಿ, ಒಳ್ಳೆ ಶಾಪ್ಗೆ ಹೋಗಪ್ಪ ಅಂತ ಅವ್ರು ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಬಾಪ 1 ವಾರ ಬಂದ್ಬಿಡಿ ನಿಂಗೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತಾರೆ. ಅದು ಆ ಮೇಲ್ ಆಗಲ್ಲ. ಆ ಮೇಲ್ ಆಗದೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ತರ ನಾಟಿ ಆಯುರ್ವೇದಿಕ್ ತಗೊಳ್ಳೋದ್ರಿಂದ ಆ ಟಿವಿ ಕೂಡ ಕಮ್ಮಿ ಆಗುತ್ತೆ. ಆದ್ರೆ ಗೌರ್ಮೆಂಟ್ ಮೆಡಿಸಿನ್ 100% ಟಿವಿ ಕಾಯಿಲೆಗೆ ಬೇಕೇ ಬೇಕು, ಟಿವಿ ಕಾಯಿಲೆಗೆ ಬೇಕೇ ಬೇಕು. ಅದು ಆಯುರ್ವೇದಿಕ್ ನಲ್ಲೂ ಇದೆ, ಇದರಲ್ಲಿ ನಮ್ಮ ನಾಟಿ ಔಷಧಿನಲ್ಲೂ ಇದೆ. ಆ ನಾಟಿ ಔಷಧಿಗಳು ಕೆಲವೊಂದು ಈ ಟಿವಿ ಪೇಷಂಟ್ ಅಂದ್ರೆ ಕಮ್ಮಿ ಇರ್ತಾರೆ. ನೋಡಕ್ಕೆ ಇವಾಗ ಮೊದ್ಲಿತ್ತು ತುಂಬಾ ಜನ ಅದರಿಂದನೇ ಹೋಗ್ತಾ ಇದ್ರು, ಡೆತ್ ಆಗ್ಬಿಡ್ತಾ ಇದ್ರು. ಇವತ್ತು ಅದಕ್ಕೂ ಕೂಡ ಗೌರ್ಮೆಂಟ್ ಒಳ್ಳೆ ಇದನ್ನ ಮೆಡಿಸಿನ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಒಳ್ಳೆ ಉಪಯೋಗ ಆಗ್ತಾ ಇದೆ, ತುಂಬಾ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಅದರಿಂದ ಬಡವರು ಪ್ರಾಣಗಳು ಉಳಿತಾ ಇದೆ, ಒಳ್ಳೇದಾಗ್ತಾ ಇದೆ. ಜ್ವರನು ಕಮ್ಮಿ ಆಗುತ್ತೆ, ಟಿವಿನೂ ಕಮ್ಮಿ ಆಗುತ್ತೆ, ಕಷಾಯ ರೀತಿನೇ ತಗೋಬೇಕು. ಅಂದ್ರೆ ಇದ್ರ ಪೌಡರ್ಗಳೆಲ್ಲ ನೀವು ಮಾಡಿ ಈಗ ಕೊಡ್ತೀರಾ? ಹೌದೌದು, ಪೌಡರ್ ಮಾಡಿ ನಾನು ರೆಡಿ ಮಾಡಿ ಕೊಡ್ತೀನಿ. ಈ ಚಿಕಂಗು ನೀರು ನಮ್ಮ ಹತ್ರನೇ ತಗೊಬೇಕು ಅನ್ನೋದು ಏನಿಲ್ಲ. ಇದು ಸಾಮಾನ್ಯವಾಗಿ ಬೇವಿನ ಮರ ಎಲ್ಲಾ ಕಡೆ ಇರುತ್ತೆ, ಅಗ್ನಿ ಬಳ್ಳಿ ಸುಮಾರು ಎಲ್ಲಾ ಕಡೆ ಇರುತ್ತೆ. ಇದು ಕೂಡ ಅಮೃತ ಬಳ್ಳಿ ಕೂಡ ಎಲ್ಲಾ ಕಡೆನೂ ಇರುತ್ತೆ. ಅಮೃತ ಬಳ್ಳಿ ಒಣಗದಾಗ್ಲೇ ತಗೋಬೇಕಾ ಇಲ್ಲ ಹಸಿದು ತಗೊಂಡ್ರೆ ಬಾರಿ ಒಳ್ಳೇದು. ಹಸಿ ತಗೊಂಡ್ರೆ ಇವಾಗ ಇದರಲ್ಲಿ ಕೆಲವೊಂದು ಅಂಶ ಏನಾಗ್ತದೆ ಅಂತಂದ್ರೆ ಅದ್ರಲ್ಲಿ ಸಾರಾಂಶಗಳು ಕಮ್ಮಿ ಆಗ್ತಾ ಬರುತ್ತೆ, ಒಣಗದಾಗ ಎಲ್ಲ ಎಳ್ಕೊಳ್ಳುತ್ತೆ. ಅದು ಪೌಡರ್ ತಗೊಳ್ಳೋದ್ರಿಂದ ಒಂದು 70% 60-70 ಅಷ್ಟು ಗ್ಯಾರಂಟಿ ಇರುತ್ತೆ. ಅದರಲ್ಲಿ ಕಾಂಡದಿಂದ ಹಸಿದು ಬಂದು ಅದರಿಂದ ತಗೊಳ್ಳೋದ್ರಿಂದ ವರದಾನ ಭಾರಿ ಎಫೆಕ್ಟ್ ಜಾಸ್ತಿ ಇರುತ್ತೆ, 100%ಗಿಂತ ಜಾಸ್ತಿ ಇರ್ತದೆ. ಅಷ್ಟು ಒಳ್ಳೇದು ಅದು. ಹೌದು, ಜ್ವರ ಜಾಸ್ತಿ ಬರೋದ್ರಿಂದ ತಡೆಗಟ್ಟಬಹುದು. ಟಿವಿ ಕಾಯಿಲೆ ಪೇಷಂಟ್ ನಲ್ಲಿ ಇವೆರಡನ್ನು ಯೂಸ್ ಮಾಡಿದ್ರೆ ತುಂಬಾ ತಡೆಗಟ್ಟಬಹುದು.